ನಮಸ್ತೆ ಗೆಳೆಯರೆ. ಈ ದಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ ದಿನವಾಗಿರುತ್ತದೆ. ಇವರು 1929 ಏಪ್ರಿಲ್ 24ರಂದು ತಮಿಳುನಾಡಿನ ಗಾಜನೂರಿನಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಸಿಂಗಾನೆಲ್ಲೂರು ಪುಟ್ಟಸ್ವಾಮಯ್ಯನವರು ಹಾಗೂ ತಾಯಿ ಲಕ್ಷ್ಮಮ್ಮನವರು. ಇವರ ಬಾಲ್ಯದ ಹೆಸರು ಮುತ್ತುರಾಜ್ ಆಗಿರುತ್ತದೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಗಾಜನೂರಿನಲ್ಲಿ ನಡೆದಿರುತ್ತದೆ. ಇವರಿಗೆ 1953ರಲ್ಲಿ ಪಾರ್ವತಮ್ಮ ಎಂಬುವರೊಡನೆ ಇವರಿಗೆ ವಿವಾಹವು ನಡೆದಿರುತ್ತದೆ. ಇವರಿಗೆ 5 ಜನ ಮಕ್ಕಳು ಇರುತ್ತಾರೆ. ಅವರಲ್ಲಿ 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆಗಿರುತ್ತಾರೆ. ಇವರು 1942ರಲ್ಲಿ ಭಕ್ತ ಪ್ರಹ್ಲಾದ ಎಂಬ ಚಲನಚಿತ್ರದಲ್ಲಿ ಬಾಲನಟರಾಗಿ ನಟಿಸಿರುತ್ತಾರೆ. ತದನಂತರ 1954ರಲ್ಲಿ ಇವರು ಬೇಡರ ಕಣ್ಣಪ್ಪ ಎಂಬ ಚಲನಚಿತ್ರದಲ್ಲಿ ನಟಿಸಿ ಪೂರ್ಣ ಪ್ರಮಾಣದ ನಾಯಕರಾಗಿ ನಟಿಸಿರುತ್ತಾರೆ. ಈ ಚಲನಚಿತ್ರವು ಅಮೋಘ ಪ್ರದರ್ಶನವನ್ನು ಕಂಡು ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತದೆ. ಈ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು ಆದ ಎಚ್.ಎಲ್.ಎನ್. ಸಿಂಹ ಹಾಗೂ ಜಿ.ವಿ. ಅಯ್ಯರ್ ಅವರು ಇವರಿಗೆ ಮುತ್ತುರಾಜ್ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ನಾಮಕರಣ ಮಾಡಿರುತ್ತಾರೆ. ಇವರು ಸುಮಾರು 206 ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಅವುಗಳ ಪೈಕಿ 50ನೇ ಚಲನಚಿತ್ರ ಚಂದವಳ್ಳಿ ತೋಟ ಹಾಗೂ 100ನೇ ಚಿತ್ರ ಭಾಗ್ಯದ ಬಾಗಿಲು ಹಾಗೂ 150ನೇ ಚಿತ್ರ ಗಂಧದ ಗುಡಿ ಹಾಗೂ 200ನೇ ಚಿತ್ರ ದೇವತಾ ಮನುಷ್ಯ ಹಾಗೂ 206ನೇ ಕೊನೆಯ ಚಿತ್ರ ಶಬ್ದವೇದಿ ಆಗಿರುತ್ತದೆ. ಇವರು ಅನೇಕ ಪ್ರಸಿದ್ಧ ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಅವುಗಳ ಪೈಕಿ ಕಸ್ತೂರಿ ನಿವಾಸ, ಭಾಗ್ಯವಂತರು, ಮಯೂರ, ಕವಿರತ್ನ ಕಾಳಿದಾಸ ಹಾಗೂ ಹುಲಿ ಹಾಲಿನ ಮೇವು ಹೀಗೆ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ತದನಂತರ ಇವರಿಗೆ ಇಂಥ ನಟರಿಗೆ ಮೈಸೂರಿನ ವಿಶ್ವವಿದ್ಯಾನಿಲಯವು 1976ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ. ತದನಂತರ ಇವರು 1982ರಲ್ಲಿ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿ ಹಾಗೂ ಮುಖಂಡತ್ವವನ್ನು ವಹಿಸಿ ಗೋಕಾಕ್ ವರದಿಯನ್ನು ಜಾರಿಗೊಳಿಸುವಂತೆ ಮಾಡಿರುತ್ತಾರೆ. ಆ ಕಾಲದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಭಟನೆ ಹಾಗೂ ಇವರ ಬೆಂಬಲಿಗರ ಹೋರಾಟಕ್ಕೆ ಮಣಿದು ಗೋಕಾಕ್ ವರದಿಯನ್ನು ಜಾರಿ ಮಾಡುತ್ತಾರೆ ಹಾಗೂ ಅನುಷ್ಠಾನಗೊಳಿಸುತ್ತಾರೆ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1983ರಲ್ಲಿ ಕೇಂದ್ರ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಅಮೆರಿಕಕ್ಕೆ ಪ್ರವಾಸಕ್ಕೆಂದು ಹೊರಟಾಗ ಅಲ್ಲಿನ ನಾಗರಿಕರು ಅಮೆರಿಕದಲ್ಲಿ ಇವರಿಗೆ ಕೆಂಟಕಿ ಕರ್ನಲ್ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿರುತ್ತಾರೆ. ತದನಂತರ 1992ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಇವರಿಗೆ ಕರ್ನಾಟಕ ರತ್ನ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿರುತ್ತದೆ. ತದನಂತರ 1996ರಲ್ಲಿ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರವು ನೀಡಿ ಗೌರವವನ್ನು ಸೂಚಿಸಿರುತ್ತದೆ. ಹೀಗೆ ಇಂತಹ ಪ್ರಸಿದ್ಧ ನಟರಾದ ನಟ ಸಾರ್ವಭೌಮರು, ಕನ್ನಡದ ಕಂಠೀರವ, ಕನ್ನಡದ ಕಣ್ಮಣಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 24ರಂದು ಜನಿಸಿದ ದಿನವಾದ್ದರಿಂದ ನಾನು ಇವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.